ಮಾಕ್ ಡ್ರಿಲ್ ನೆನ್ನೆಯಿಂದಲೂ ಕೂಡ ಎಲ್ಲರ ಬಾಯಲ್ಲೂ ಇದೆ. ಕೆಲವೊಬ್ರು ಗೂಗಲ್ ಮಾಡಿಕೊಂಡು ಇದೇನು ಅಂತ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಪಟ್ಟರು, ಇನ್ನೂ ಕೆಲವರಿಗೆ ಅಭ್ಯಾಸ ಇರುತ್ತೆ, ಇನ್ನು ಕೆಲವರು ಏನಿದು ಅಂತ ಪ್ರಶ್ನೆಯನ್ನು ಹಾಕೊಳ್ತಾ ಇರ್ತೀರಿ. ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಮಾಡೋಣ, ಚರ್ಚೆಯನ್ನು ಮಾಡ್ತಾ ಹೋಗೋಣ. ಶಶಾಂಕ್ ಸರ್, ಇವತ್ತು ಮೇಜರ್ ರೋಲ್ ನಿಮ್ಮದೇ ಈ ಒಂದು ಡಿಬೇಟಲ್ಲಿ, ಯಾಕಂದರೆ ನಿಮ್ಮಿಂದನೇ ಇನ್ಫಾರ್ಮೇಷನ್ ತೆಗಿಸ್ಬೇಕು ನಮಗೆ. ನಾನು ಹೇಳಿದ್ನಲ್ಲ, NCC NSS ಅವ್ರಿಗೆ ಇದ್ರ ಬಗ್ಗೆ ಮಾಕ್ ಡ್ರಿಲ್ ಅಂದರೆ ಏನು ಅಂತ ಐಡಿಯಾ ಇರುತ್ತೆ, ಬಟ್ ಉಳಿದಂತಹ ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ನೀವು ಹೇಳಿದ ರೀತಿಯಲ್ಲಿ ಮಾಕ್ ಡ್ರಿಲ್ ಅಂದರೆ ಒಂದು ವೇಳೆ ಯುದ್ಧ ಆದರೆ ಜನ ತಮ್ಮನ್ನು ತಾವು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಒಂದು ಪ್ರಯತ್ನಗಳು, ಇದೊಂದು ಪ್ರಾಕ್ಟೀಸ್ ಅಂತ ಅಲ್ವಾ? ಇದು ಎಲ್ಲೆಲ್ಲಿ ಮಾಡ್ತಾರೆ ಸರ್? ಅಂದರೆ ಈಗ ಬಾರ್ಡರ್ ಸ್ಟೇಟ್ಗಳಿರುತ್ತವಲ್ಲ, ಆ ಭಾಗದಲ್ಲಿ ಮಾತ್ರನಾ ಅಥವಾ ಎಲ್ಲ ಕಡೆನೂ ಮಾಡಬೇಕಾ? ಹೇಗೆ ನಡೆಯುತ್ತೆ ಸರ್ ಇದು? ದೇಶದಲ್ಲಿ ಹೈ ಅಲರ್ಟ್ ಇದ್ದಂಥ ಸಂದರ್ಭದಲ್ಲಿ ಇಂಥ ನಗರನೇ ಟಾರ್ಗೆಟ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈಗ ಬೆಂಗಳೂರು ನಗರ ತಗೊಳ್ಳಿ, ಇಡೀ ಏಷ್ಯಾ ಖಂಡದಲ್ಲಿ ಸೌಂಡಿಂಗ್ ಇದೆ ಬೆಂಗಳೂರು ನಗರ. ಬೆಂಗಳೂರಲ್ಲಿ ಏನಾದರೂ ಆದರೆ ಇದರಲ್ಲಿ ಸೌಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಬೆಂಗಳೂರು ನಗರ ಟಾರ್ಗೆಟ್ ಇದೆ. ಕೆಲವು ನಗರಗಳನ್ನ ಶತ್ರು ದೇಶಗಳು ಟಾರ್ಗೆಟ್ ಮಾಡಿತ್ತೆ. ಈಗ ನಾವು ಇಸ್ಲಾಮಾಬಾದ್ ಆಗಲಿ, ಕರಾಚಿ ಆಗಲಿ, ನಾವು ಹೇಗೆ ಟಾರ್ಗೆಟ್ ಮಾಡ್ತೀವಿ, ಹಾಗಲೇ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ನಗರನೂ ಟಾರ್ಗೆಟ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಡೆಲ್ಲಿ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನೀವು ಕೆಲವು ಶೆಲ್ಲಿಂಗ್ ಆದಾಗ ನಾನು ನಿಂತಿರ್ತೀನಿ, ನಾನು ಕೂತಿರ್ತೀನಿ, ನಾನು ಏನೋ ಮಾಡ್ತೀನಿ, ನನಗೇನೂ ಆಗಲ್ಲ, ಇಂತಿಷ್ಟೇ ಡೆನ್ಸಿಟಿಯಲ್ಲಿ ನಿಮಗೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಶೆಲ್ಲಿಂಗ್ ಆದಂಥ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನೀವು ಕೆಳಗಡೆ ಮಲಗಬೇಕು, ತೆರಳ್ತಾ ಹೋಗಬೇಕು, ಅಂದರೆ ಇದೇ ರೀತಿ ನಮ್ಮ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬನಿಗೂ ನಾಲೆಜ್ ಇರಬೇಕು, ಯುದ್ಧ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಬೇಕು ಅಂತ. ಈಗ ನೋಡಿ, ಬೇರೆ ದೇಶದಲ್ಲಿ ಮಾಕ್ ಡ್ರಿಲ್ ಆಗಲಿ, ಯುದ್ಧ ಆಗಲಿ, ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿರುತ್ತೆ. ಎಕ್ಸಾಂಪಲ್ ಇಸ್ರೇಲ್ ಅಂತೆಲ್ಲ ತಗೊಂಡಾಗ ಅವರು ಬರ್ತಾ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು. ಈಗ ನಾವು ಯುಕ್ರೇನ್ ಯುದ್ಧ ನಾವು ನೋಡಿದ್ವಿ, ಈ ಜನರೇಷನ್ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆಯ್ತಂತೆ, ಹೀಗಾಯ್ತಂತೆ, ಕೀವ್ ಸಿಟಿ ಮೇಲೆ ಈ ತರ ಆಯ್ತಂತೆ, ಎಲ್ಲರೂ ನೋಡಿದ್ದಾರೆ. ನೋಡಿ, ಅಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಯುದ್ಧ ಆದಂತ ಸಂದರ್ಭದಲ್ಲಿ ಅವರೊಂದು 6 ರಿಂದ 1 ವರ್ಷದ ಕಾಲ ಫುಡ್ ಗ್ರೇನ್ಸ್ ನ ಸ್ಟೋರ್ ಮಾಡ್ತಾರೆ. ಅಂದ್ರೆ ಬಂಕರ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಮನೆ ಹತ್ರನೂ ಬಂಕರ್ಸ್ ಇದೆ ಅಲ್ಲಿ, ಅಂದ್ರೆ ಪ್ರತಿಯೊಂದು ರೋಡಲ್ಲೂ ಬಂಕರ್ಸ್ ಇದೆ. ಆ ಬಂಕರ್ ಅಲ್ಲಿ ಸಾಕಷ್ಟು ಜನ ಫುಡ್ ಗ್ರೇನ್ಸ್ ನ ಸ್ಟೋರ್ ಮಾಡ್ತಾರೆ. ಅಂದ್ರೆ ಯುದ್ಧ ಇಷ್ಟೇ ದಿನ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು 6 ತಿಂಗಳಿಗಾಗುವಷ್ಟು ಫುಡ್ ಗ್ರೇನ್ಸ್ ಆಗಲಿ, ಮೆಡಿಸಿನ್, ಮೋಸ್ಟ್ ಪ್ರಾಬ್ಲಿ ಮೆಡಿಸಿನ್ ಬೇಕಾಗುತ್ತೆ, ಬಟ್ಟೆ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ಪ್ರತಿಯೊಂದನ್ನ ಸ್ಟೋರ್ ಮಾಡ್ತಾರೆ ಬಂಕರಲ್ಲಿ. ಕೆಲವರು ಆ ಬಂಕರಲ್ಲೇ ವಾಸ ಇರ್ತಾರೆ, ಹೊರಗಡೆನೆ ಬರಲ್ಲ. ಯಾಕಂದ್ರೆ ಹೊರಗಡೆ ಯುದ್ಧದ ವಾತಾವರಣ ಇರುತ್ತೆ. ನೀನು ಹೊರಗಡೆ ಯುದ್ಧ ಆಗ್ಬೇಕಾದ್ರೆ ಹೋಗಿ ವಾಕಿಂಗ್ ಮಾಡ್ಕೊಂಬ ಅಂತ ಹೇಳಿಕ್ ಆಗಲ್ಲ, ಅಲ್ಲಿ ವಾಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮನ್ನ ನಾವು ಸೇಫ್ ಗಾರ್ಡ್ ಮಾಡ್ಕೊಬೇಕು, ನಮ್ಮ ಕುಟುಂಬನ, ವಯಸ್ಸಾದವ್ರಂಥವ್ರನ್ನ ನಾವು ಸೇಫ್ ಗಾರ್ಡ್ ಮಾಡಬೇಕು. ಮೆಡಿಸಿನ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಮತ್ತೆ ಯುದ್ಧದ ಸಂದರ್ಭದಲ್ಲಿ ಪೊಲ್ಯೂಟ್ ಆಗಿರುತ್ತೆ, ಆಕ್ಸಿಜನ್ ಸಿಲಿಂಡರ್ ತುಂಬ ಬೇಕಾಗುತ್ತೆ. ಹಾಗೆ ಈ ಮಾಕ್ ಡ್ರಿಲ್ ಅನ್ನೋದು ಒಬ್ಬ ಮನುಷ್ಯನಿಗೆ ನಾಲೆಜ್ ಕೊಡುತ್ತೆ, ನೀನು ಹೀಗೆ ಮಾಡಬೇಕು. ಯಂಗ್ ಜನರೇಷನ್, ಯಂಗೆಸ್ಟ್ ನೇಷನ್ ಇನ್ ದ ವರ್ಲ್ಡ್, ನಮ್ಮ ದೇಶದ ಯುವಕರೇ ನಮ್ಮ ದೇಶಕ್ಕೆ ಆಸ್ತಿ. ಯುವಕರೇನಿದ್ದಾರೆ ಅವರ ತಂದೆ ತಾಯಿ ಆಗಲಿ, ನೆರೆಹೊರೆಯವ್ರನ್ನಾಗಲಿ, ಸಂಬಂಧಿಕರನ್ನಾಗಲಿ, ಅವ್ರ ಪರಿಚಯಸ್ಥರನ್ನಾಗಲಿ ಸೇಫ್ ಗಾರ್ಡ್ ಮಾಡ್ತಕ್ಕಂಥ ಜವಾಬ್ದಾರಿ ಇರೋದೇ ಯುವಕರಿಗೆ. ದೇಶದ ಒಳಗೆ ನೀವು ಒಬ್ಬ ಯೋಧ ಆಗ್ಬೇಕು. ಅವಾಗ ಖಂಡಿತವಾಗೂ ಪ್ರತಿಯೊಬ್ಬರಿಗೂ ಆ ಟಾಸ್ಕ್ ಕೊಡ್ತಾರೆ. ನೋಡಿ, ನೀವು ಹೇಳಿದ್ರಿ NCC ಅಂತ, NCC ಅಲ್ಲಿ ಈಗಾಗಲೇ ಟ್ರೈನ್ ಆಗಿರ್ತಾರೆ, ಅವ್ರಿಗೆ ಹೇಗೆ ಒಂದು ವೆಪನ್ ಯೂಸ್ ಮಾಡಬೇಕು, ಏನು ಇದು ಮಾಡಬೇಕು. ಸೊ ಆ ಬೇಸಿಕ್ ನಾಲೆಜ್ NCC ಆಗಲಿ ಬೇರೆದ್ರಾಗಲಿ ಅವ್ರಿಗೆಲ್ಲದು ಆ ಚೌಕಟ್ಟಲ್ಲಿ ಅವರು ಟ್ರೈನ್ ಆಗಿರ್ತಾರೆ. ಸೊ ಇವ್ರ ಜವಾಬ್ದಾರಿ ಕೂಡ ಹೆಚ್ಚಿಗೆ ಇರುತ್ತೆ. ಈಗ ಯಾರು ಟ್ರೈನ್ ಆಗಿರ್ತಾರೆ, ಯಾರಿಗೆ ನಾಲೆಜ್ ಇರುತ್ತೆ, ಅವರು ಸಾರ್ವಜನಿಕರಿಗೆ ಹೇಳ್ಕೊಡ್ಬೇಕು ಯಾವ ರೀತಿ ಒಂದು ಯುದ್ಧದ ಸಂದರ್ಭದಲ್ಲಿ, ಒಂದು ಶೆಲ್ಲಿಂಗ್ ಆದ ಸಂದರ್ಭದಲ್ಲಿ, ಒಂದು ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಬೇಕು ಅಂತ ಹೇಳ್ಕೊಡುವಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಸರ್, ಹಾಗಾದರೆ ಇಲ್ಲಿ ತನಕ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್, ಮತ್ತೊಂದು ಮಗದೊಂದು, ಇವೆಲ್ಲವೂ ಕೇವಲ ಅಟ್ಯಾಕ್ ಆಗಿತ್ತು. ಯುದ್ಧ ಅಂದರೆ ಎರಡೂ ಕಡೆಯಿಂದ ಘರ್ಷಣೆ ಆಗುವಂಥದ್ದು. ಸೊ ಇದರ ಇಂಪ್ಯಾಕ್ಟನ್ನು ನಾವು ಅಟ್ಲೀಸ್ಟ್ ನಿರೀಕ್ಷೆ ಮಾಡ್ಬೋದು ಈ ಒಂದು ಟೆಕ್ನಾಲಜಿ ಯುಗದಲ್ಲಿ. ಒಂದು ವೇಳೆ ಯುದ್ಧ ಆಯ್ತಪ್ಪ, ರೆಡಿ ಆದ್ರು ಅಂತ ಅನ್ಕೊಳ್ಳೋಣ, ಪರಿಣಾಮವನ್ನು ನಿರೀಕ್ಷೆ ಮಾಡ್ಬೋದಾ ಸರ್? ಅಲ್ಲ, ಖಂಡಿತವಾಗೂ ಎರಡು ಕಡೆಯಿಂದನೂ ಯುದ್ಧ ಆಗೋದ್ರಿಂದ ಡ್ಯಾಮೇಜಸ್ ಎರಡು ಕಡೆನೂ ಆಗುತ್ತೆ. ಮೇಜರ್ ನಾವು ಡ್ಯಾಮೇಜ್ ಶತ್ರು ದೇಶಕ್ಕೆ ಮಾಡಿದ್ರೆ ಮೈನರ್ ಡ್ಯಾಮೇಜ್ ಆದ್ರೂ ನಮಗೆ ಹಾಗೆ ಆಗುತ್ತೆ. ಯಾಕಂದ್ರೆ ಟೆಕ್ನಿಕಾಲಿಟಿ ಈಗ ಜಾಸ್ತಿ ಇದೆ. ಮತ್ತು ಯುದ್ಧ ಆದಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು, ಹೇಗೆ ಶತ್ರು ದೇಶನ ನಾವು ನಿರ್ನಾಮ ಮಾಡಬೇಕು ಅಂತ. ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚಿಗೆ ಡ್ಯಾಮೇಜ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ.
ಸೊ ಹೀಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ನೀವು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿದ್ರಿ. ಸರ್ಜಿಕಲ್ ಸ್ಟ್ರೈಕ್ ಹೇಗಾಯಿತು? ನಿಮಗೆ LOC ಒಳಗಡೆ ಒಂದು ಪರ್ಟಿಕ್ಯುಲರ್ ಲಾಂಚ್ ಪ್ಯಾಡ್ನ ಹೋಗಿ ಧ್ವಂಸ ಮಾಡಿ ಬಂದು ಶತ್ರು ರಾಷ್ಟ್ರದ ಒಳಗಡೆ ಹೋಗಿ ಪರ್ಟಿಕ್ಯುಲರ್ ಲಾಂಚ್ ಪ್ಯಾಡು ಅಂದರೆ ಈ LET ಈ ಉಗ್ರವಾದಿ ಸಂಘಟನೆಗಳೇನಿರುತ್ತೆ ಈ ಸಂಘಟನೆಗಳು ಲಾಂಚ್ ಪ್ಯಾಡ್ ಅಂತ ಒಂದು ಮಾಡ್ಕೊಂಡಿರುತ್ತೆ, ಅವ್ರದ್ದೇ ಆದಂಥ ಒಂದು ಗುಂಪು, ಒಂದು ಟ್ರೈನಿಂಗ್ ಕ್ಯಾಂಪ್ ಅಂತ ನಾವು ಹೇಳ್ಬೋದು. ಅಲ್ಲಿ ಒಂದು 150ರಿಂದ 200 ಜನ ಇರ್ತಾರೆ, ಟ್ರೈನ್ ಆಗ್ತಾರೆ. ಅವ್ರ ಕೆಲಸ ಏನು? ಜಿಹಾದ್ಗೋಸ್ಕರ ಶತ್ರು ಬೇರೆ ಪಕ್ಕದ ನೆರೆ ರಾಷ್ಟ್ರಕ್ಕೆ ಹೋಗಿ ಶಾಂತವಾಗಿರೋ ಪ್ರದೇಶನ ಹಾಳು ಮಾಡಿ ಬರೋದೇ, ಗಲಭೆ ಎಬ್ಬರಿಸೋದೇ ಅವ್ರ ಕೆಲಸ. ಈ ಲಾಂಚ್ ಪ್ಯಾಡ್ನ ಧ್ವಂಸ ಮಾಡುವಂಥ ಕೆಲಸ 2019 ಆಯಿತು. ಅಂದರೆ ಸಾಕಷ್ಟು ಜನ ಲಾಂಚ್ ಪ್ಯಾಡು ಧ್ವಂಸ ಆಯಿತು. ಅಲ್ಲಿಂದ ಏನು ಉಗ್ರವಾದಿಗಳು ಉತ್ಪತ್ತಿ ಆಗ್ತಿದ್ರು ಅವರೆಲ್ಲ ನಿರ್ನಾಮ ಆದರು. ಮತ್ತೆ ಈ LET ಏನು ಮಾಡುತ್ತೆ? ಒಂದು ಪ್ರಾಕ್ಸಿ ಸಂಘಟನೆನ ಒಂದು ಹುಟ್ಟಾಕುತ್ತೆ. ಯಾಕಂದ್ರೆ LET UN ಕೌನ್ಸಿಲ್ ಅಲ್ಲಿ ರೆಡಾರ್ ಅಲ್ಲಿ ಇರುತ್ತೆ, ಅವ್ರ ರೆಡಾರ್ ಲೆನ್ಸ್ ಅಲ್ಲಿ ಇರುತ್ತೆ. UN ಕೌನ್ಸಿಲ್ ಈಗಾಗಲೇ ಅವ್ರಿಗೆ ಡಿಕ್ಲೇರ್ ಮಾಡಿದೆ ಇದೊಂದು ಟೆರರ್ ಆರ್ಗನೈಸೇಷನ್, ನೀವು ಇದಕ್ಕೆ ಫಂಡ್ ಮಾಡಬಾರದು, ನೀವೇನು ಪಾಕಿಸ್ತಾನ ಇದ್ದೀರಿ ಇವ್ರಿಗೆ ಬೆಂಬಲ ಕೊಡಬಾರದು ಅಂತ UN ಕೌನ್ಸಿಲ್ ಈಗಾಗಲೇ ಹೇಳಿದೆ. ಸೊ ಪಾಕಿಸ್ತಾನ ಏನು ಮಾಡುತ್ತೆ? ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುತ್ತೆ. ಆ LET ಏನು ಮಾಡ್ತಾರೆ? ಪ್ಯಾರಲಲ್ ಆಗಿ ಇನ್ನೊಂದು ಸಂಘಟನೆನ ಹುಟ್ಟಾಕ್ತಾರೆ. ಸೊ ಅವ್ರು ಹೇಳೋದೇನು? ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಹೊಸದು ಯಾವುದೋ ಬಂದಿದೆ ಅಂತ. ಸೊ ಹಾಗಾಗಿ ಒಂದೇ ಕುಟುಂಬದವರು ಮಾತ್ರ ನಮ್ಮನೆಯವನಲ್ಲ. ಹೌದು, ಈ ತರ ಸಾಕಷ್ಟು ಇಶ್ಯೂ ಇರುತ್ತೆ. ಬಾರ್ಡರ್ ಏರಿಯಾ ಈಗ ಸಾಕಷ್ಟು ಹೈ ಅಲರ್ಟ್ ಅಲ್ಲಿ ಇದೆ. ಅಂದ್ರೆ ಈ ಪಂಜಾಬ್ ಪ್ರಾಂತ, ರಾಜಸ್ಥಾನ ಪ್ರಾಂತ ಇದೆಲ್ಲ ಏನಿದೆ ಬಾರ್ಡರ್ ಏರಿಯಾ ಅಪ್ ಟು ನಾವು ಸರಿಸುಮಾರು 17,000ದಿಂದ 18,000 ಕಿಲೋಮೀಟರ್ ನಾವು ಗಡಿ ಹಂಚ್ಕೊಂತೀವಿ. ಈಗ ಬಾಂಗ್ಲಾದೇಶ ಕೂಡ ಒಂದು ಕಡೆಯಿಂದ ರಿಟ್ಯಾಲಿಯೇಟ್ ಮಾಡಕ್ಕೆ ಶುರು ಮಾಡಿದೆ. ಅಂದರೆ ನೀವು ಅಲ್ಲಿ ಹೋದರೆ ನಾವೇನೋ ಮಾಡ್ತೀವಿ ಅಂತ. ಸೊ ನಾವು ಎಲ್ಲ ಕಡೆ ರೆಡಿ ಆಗಬೇಕೀಗ. ಇಂಥ ಜಾಗದಲ್ಲೇ ನಾವು ಆಗುತ್ತೆ, ಇದೇ ವಾರ್ ಫ್ರಂಟ್ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ ಈಗ. ಅಂದರೆ ರಾಜಸ್ಥಾನ್ ಗಡಿ ಓಪನ್ ಆಗುತ್ತೆ, ಪಂಜಾಬ್ ಆಗುತ್ತಾ, ಬೇರೆ ಕಡೆ ಆಗುತ್ತಾ, ವಾರ್ ಫ್ರಂಟ್ ಯಾವುದಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಆಗಲಿ, ದೇಶದ ಒಳಗಡೆ ಇರುವಂಥ ಪ್ರತಿಯೊಬ್ಬ ನಾಗರಿಕ ಆಗಲಿ ಸೇನೆಗೆ ಸಪೋರ್ಟ್ ಮಾಡಬೇಕು. ದೇಶದಲ್ಲಿ ಯುದ್ಧ ಮಾಡೋದು ಸೈನಿಕರ ಕೆಲಸ. ನಮಗೋಸ್ಕರ ನಾವು ಒಳಗಡೆ ಸುಖವಾಗಿರಬೇಕು, ನಮ್ಮ ತಂದೆ ತಾಯಿ ಸುಖವಾಗಿರಬೇಕು, ನಮ್ಮ ಕುಟುಂಬ ಸುಖವಾಗಿರಬೇಕು ಅಂದ್ರೆ ಅಲ್ಲೊಬ್ಬ ಪ್ರಾಣ ಕೊಡ್ತಿದ್ದಾನೆ, ಪ್ರಾಣ ದೇಶಕ್ಕಾಗಿ ಬಲಿದಾನ ಕೊಡ್ತಿದ್ದಾನೆ, ಪ್ರಾಣ ಉಳಿಸೋ ಕೆಲಸ ಇಲ್ಲಿ ಹೌದು. ಹೀಗಿರುವಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿನ ನಾವು ಅರ್ಥಕೊಬೇಕು. ಯಾವತ್ತೇ ಆಗ್ಲಿ ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಎನಫ್. ಈಗ ಇದು ರೈಟ್ ಟೈಮು. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿ, ದೇಶದ ಒಳಗಡೆ ಇರ್ತಕ್ಕಂಥ ನಾಗರಿಕರ ಜವಾಬ್ದಾರಿ ಏನು? ಈಗಾಗಲೇ ಏನು ಸರ್ಕಾರ ಮಾಕ್ ಡ್ರಿಲ್ ಮಾಡಬೇಕು, ಈ ಥರ ಸೆಕ್ಯೂರಿಟಿ ಮೆಜರ್ಸ್ ಏನಿದೆ ಇದನ್ನು ಮಾಡಬೇಕು ಅಂತ ಹೇಳಿದಾಗ ನಮ್ಮ ಜವಾಬ್ದಾರಿನ ಪ್ರತಿಯೊಬ್ಬ ಯುವಕ ಕಾಪಾಡ್ಕೊಂಡು ಹೋಗ್ಬೇಕು.